ಎಲ್ಲರಿಗೂ ಫಸ್ಟ್ ಸ್ಟಾರ್ಟಿಂಗಲ್ಲಿ ಫೋನ್ ಮಾಡಿ ಅರ್ಜುನ್ ಇದು ಎಲ್ಲರಿಗೆ ಫೋನ್ ಫ್ರೆಂಡ್ಸ್ ಸರ್ಕಲಲ್ಲಿ ಫೋನ್ ಮಾಡಿ ಕೇಳ್ತಾರೆ, ಮಗ ಮೆಸೇಜ್ ಹಾಕಿದ್ನಲ್ಲ ನೋಡಿದ್ಯಾ, ಅರ್ಜೆಂಟ್ 20 ಲಕ್ಷ ಬೇಕಿತ್ತು ಅಂತ. ನಿಂಗೆ 20 ಲಕ್ಷ ರೂಪಾಯಿ ಯಾವ ಲೆಕ್ಕ ಕಣೋ, 20 ಲಕ್ಷ ಎಲ್ಲ ನಿನಗೆ ಲೆಕ್ಕನೋ ಅಂತೆಲ್ಲ ಹೇಳ್ತಾನೆ. ಅದು ಮಗ ಅಂತೆಲ್ಲ, ಸರಿ ಕಣೋ ನಾನು ಹೊರಗಡೆ ಆಮೇಲೆ ಮಾಡ್ತೀನಿ. ಮತ್ತು ಇನ್ಯಾರಿಗೂ ರೋಷನ್ ಅಂತೇಳಿ ಫೋನ್ ಮಾಡ್ತಾರೆ. ರೋಷನ್ ಅಂತ ಫೋನ್ ಮಾಡಿ, ಸರಿ ಕಣೋ ನಂಗೆ ಗೊತ್ತಾಯಿತು, ನಿಮ್ಮ ಮನೇಲೇನೋ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿದೆ, ಕೇಸ್ ನಡೀತಾ ಇದೆ, ಹಂಗಾಗಿ ಕೊಡೋಕ್ಕಾಗಲ್ಲ, ಮುಗಿದ್ಮೇಲೆ ಎಷ್ಟು ಕೇಳಿದ್ರು ಕೊಡ್ತೀನಿ ಅಂತೆಲ್ಲ ಹೇಳಿ ಅವ್ರ ಫ್ರೆಂಡ್ ಫೋನ್ ಇಟ್ಬಿಡ್ತಾನೆ. ಸರಿ ಬಿಡು ಕಣೋ ಅಂತೆಲ್ಲ ಹೇಳಿ, ಅದೇ ಟೈಮಿಗೆ ಏನಾಯ್ತು ಅರ್ಜುನ್ ಅಂತಲ್ಲ, ಇಲ್ಲ ಅದಕ್ಕೆ ನನಗೆ ಸಾಲ ಕೇಳೋಕ್ಕೆ ಬರ್ತಾ ಇಲ್ವೋ, ಏನು ನನ್ನ ಟೈಮಿಗೆ ಯಾರೂ ಹೆಲ್ಪ್ ಆಗ್ತಾ ಇಲ್ವೋ, ಅಥವಾ ನನಗೆ ಸಾಲ ಕೇಳೋಕ್ಕೆ ಬರ್ತಾ ಇಲ್ವೋ ಅಂತೆಲ್ಲ ಹೇಳ್ತಾನೆ. ನೀನು ಈ ಥರ ನೋಡೋಕ್ಕೆ ತುಂಬ ಅಂದರೆ ತುಂಬ ಬೇಜಾರಾಗ್ತೈತೆ, ಭಾರ್ಗವಿ ಏನು ಯಾವ ಪರಿಸ್ಥಿತಿಗೆ ತಂದುಬಿಟ್ಲು ನೋಡು ಅಂತೆಲ್ಲ ಹೇಳಿ ಸಮಸ್ಯೆನ ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಇದೇ ಟೈಮಿಗೆ ಇವರೇನು ಇರ್ತಾರಲ್ಲ, ಈ ಕಡೆ ಶಕ್ತಿ ಪ್ರಸಾದ್ ಮತ್ತು ಆರ್ ಪಿ ಮತ್ತು ಗಂಗಾ 3 ಜನ ಮಾತಾಡ್ತಾ ಇರ್ತಾರೆ. ಆರ್ ಪಿ, ನಿನಗಿರೋದು ಬರೀ ಸ್ವಲ್ಪ ಕೋಪ ಅಷ್ಟೇ ಇರೋದು, ನನಗಿರೋದು ಇದು ಜಾಸ್ತಿ ಇದೆ ಅಂತ ಹೇಳಿದ್ರೆ, ಅದೇ ಟೈಮಿಗೆ ರಿತು ಫೋನ್ ಮಾಡ್ತಾಳೆ. ರಿತು ಫೋನ್ ಮಾಡಿದ್ರೆ, ರಿತು ಅದಕ್ಕೆ ದೊಡ್ಡಪ್ಪ ಜೈಲಿಗೆ ಹೋಗೋ ನೀವೇ ಕಾರಣ ಅನ್ಕೊಂಡು, ಆದರೆ ಈಗ ಗೊತ್ತಾಯಿತು ಆ ಮನೇಲಿ ಇರೋರೆ ಅಂತೆಲ್ಲ ಹೇಳ್ತಾನೆ. ಅದಕ್ಕೆ ಅದು ದೊಡ್ಡಪ್ಪನ ಸಾಯಿಸ್ತಾರಂತೆ ಅಂತೆಲ್ಲ ಹೇಳಿದ್ರೆ, ಇದನ್ನೆಲ್ಲ ಕೇಳಿಸ್ಕೊಂಡು ನಿರ್ಮಲ ಮೋರ್ಚೆ ಹೋಗಿ ಬಿದ್ದುಬಿಡ್ತಾಳೆ. ರಿತು ನೀನು ಸೇಫಾಗಿದೆಯಾ, ನೀನು ಸೇಫಾಗಿ, ಅದಕ್ಕೆ ನಾನು ಸೇಫಾಗಿದ್ದೀನಿ, ನಾಳೆ ನಾನು ದೊಡ್ಡಪ್ಪನ ಸಾಯಿಸ್ತೀನಿ ಅಂತ ಮಾತಾಡ್ತಾಯಿದ್ರು ಕೇಳ್ಪಟ್ಟೆ ಅಂತೆಲ್ಲ ಹೇಳಿದ. ರಿತು ಅಂತ ಹೇಳಿದೆ ಟೈಮಿಗೆ ನಿರ್ಮಲ ಕೇಳಿಸ್ಕೊಂಡು, ಜೆ ಪಿನ ಸಾಯಿಸಿಬಿಡ್ತಾರೆ ಅಂತ ನಿರ್ಮಲ ಮೋರ್ಚೆ ಹೋಗ್ಬಿಡ್ತಾರೆ. ಈಗ ಭಾರ್ಗವಿ ಇದ್ದು ಓಡೋಗಿ ನೀರು ತೊಗೊಂಬಂದು ನಿರ್ಮಲನ ಮೇಲೆ ನೀರು ಹಾಕಿ ಎಬ್ಬಿಸ್ತಾಳೆ. ನಿರ್ಮಲಾಗ ಬಿಡೆ ನನ್ನ ಬಿಡೆ, ನಿನ್ನಿಂದನೇ ಎಲ್ಲ ನನ್ನ ಜೇಬಿಗೆ ಇವತ್ತು ಈ ಪರಿಸ್ಥಿತಿ ಬರೋಕ್ಕೆ ನೀನೇ ಕಾರಣನೇ ಅಂತೆಲ್ಲ ಹೇಳಿ ಎದ್ದು ಬಿಡ್ತಾಳೆ. ಎದ್ದು ಬಿಟ್ಟು ಅಲ್ಲಿಂದ ನೀನು ಯಾವ ಕಾರಣದ ಈ ಮನೆಗೆ ಸೊಸೆಯಾಗಿ ಬಂದು ನಮ್ಮ ಪ್ರಾಣ ಯಾಕೆ ಹಿಂಡ್ತಿದೀಯ ನೀನು ಅಂತೆಲ್ಲ ಹೇಳಿ, ಇದೇ ಟೈಮಿಗೆ ಇಲ್ಲಿ ನೀವು ಬನ್ನಿ ಅತ್ತೆ, ರೆಸ್ಟ್ ಮಾಡಿ, ಸ್ವಲ್ಪ ರೆಸ್ಟ್ ಮಾಡಿ, ಬೇಡಮ್ಮ ತಾಯಿ ನಿನ್ನ ಕೈ ಮುಗಿತೀನಿ, ನಮ್ಮ ತಂಟೆಗೆ ಬರಬೇಡ ಅಂತೆಲ್ಲ ಹೇಳಿ ಕೈ ಮುಗಿದೆ. ಈ ಕಡೆ ಟೈಮಿಗೆ ಅರ್ಜುನ್ ಇಲ್ಲಿ ಬಂದು, ಅರ್ಜುನ್ ನಿನ್ನ ಕೈ ಮುಗಿದು ಬೇಡ್ಕೊತೀನಪ್ಪ, ನಿನ್ನ ಸೇವೆ ಮಾಡ್ತೀನಿ, ನನಗೆ ಹೆಂಗಾರ ಮಾಡಿ ನನ್ನ ಜೇಬಿನ ಅಂದರೆ ನನ್ನ ಗಂಡ ನನ್ನ ಪ್ರಾಣ ಉಳಿಸ್ಕೊಡಪ್ಪ ಅಂತೆಲ್ಲ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇರ್ತಾಳೆ. ಇದೇ ಟೈಮಿಗೆ ಕೇಳ್ಕೊತಾ ಇರ್ಬೇಕಾದ್ರೆ, ಡ್ಯಾಡ್ ನನಗೂ ಜವಾಬ್ದಾರಿ ಇದೆ ಡ್ಯಾಡ್ನ ಹೆಂಗಾರ ಮಾಡಿ ನಾನು ಸೇವ್ ಮಾಡೇ ಮಾಡ್ತೀನಿ ಅಂತೆಲ್ಲ ಹೇಳ್ತಿರ್ತಾನೆ. ಅಷ್ಟು ಮಾಡಿ ಪುಣ್ಯ ಕಟ್ಕಪ್ಪ, ಈ ಭಾರ್ಗವಿ ಸರಿ ಇಲ್ಲ ಅಂತೆಲ್ಲ ಹೇಳ್ದೆ. ಅವರು ಪಾಪ ಅರ್ಜುನ್ ಮುಂದೆ ಎಷ್ಟೆಲ್ಲ ರಿಕ್ವೆಸ್ಟ್ ಮಾಡಿ ಇವರು. ಅದೇ ಟೈಮಿಗೆ ಅರ್ಜುನ್ ಬಂದು ಚರಣ್ಗೆ ಸ್ವಲ್ಪ ದುಡ್ಡು ಬೇಕಿತ್ತು ಅಂದರೆ, 20 ಲಕ್ಷ ಬೇಕಲ್ಲ ಬೇಲಿಗೆ ಅಂತ. ಸರಿ ಕೇಳ್ತೀನಿ ಯಾರಿಗಾದ್ರು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಂತ. ಸರಿ ಕೇಳು ಅಂತೆಲ್ಲ ಅರ್ಜುನ್, ಅದೇ ನಿನ್ನ ಹತ್ರ 1 ರೂಪಾಯಿ ಇದೆನಾ ಅಂತೆಲ್ಲ ಹೇಳ್ತಾರೆ. ಆವಾಗ ಜೋಬೆಲ್ಲ ಚೆಕ್ ಮಾಡಿದ್ರೆ, ಇಲ್ಲ ಕಣೋ ಅಂತೆಲ್ಲ ಹೇಳ್ತಾರೆ. ನೋಡು 1 ರೂಪಾಯಿನೂ ಇಲ್ಲ, ನಾನು ಈಗ ಯಾರಿಗಾನ ಹೇಳಿ 20 ಲಕ್ಷ ಇಸ್ಕೊಟ್ರೆ ಅಪ್ಪ ಮಗ ಇಬ್ಬರು ಕೈ ಎತ್ತಿ ಬಿಡ್ತಿರಲ್ಲ ಅಂತೆಲ್ಲ ಹೇಳ್ತಾನೆ. ಅಲ್ಲೂ ಚರಣ್, ಜೆ ಪಿ ನಿನಗೂ ಅಪ್ಪ ಅಲ್ವಾ ಅಂತೆಲ್ಲ ಹೇಳ್ತಾನೆ. ಸರಿ ನೀನು ಎಷ್ಟೇ ದ್ವೇಷ ಇದ್ದರೂ ಆ ಎತ್ತೋರನ್ನ ಇಷ್ಟು ಮಟ್ಟಿಗೆ ಕೇಳ್ಮಟ್ಟಕ್ಕಾಗಿ ನೋಡೋ ರೀತಿ ಇರಬಾರ್ದು ಅಂತೆಲ್ಲ ಹೇಳ್ತಾನೆ ಇರಬೇಕಾದ್ರೆ, ಈ ಟೈಮಿಗೆ ಇಲ್ಲಿ ಅರ್ಜುನ್ ಬಂದು ಇದು ಮಾಡ್ತಾ ಇರ್ತಾನೆ. ಇವರಿಬ್ಬರ ಮಧ್ಯದಲ್ಲಿ ಫುಲ್ ಅಂದರೆ ಫುಲ್ ಜಗಳ ಆಗ್ಬಿಟ್ಟಿದೆ. ಕಾಲರ್ ಹಿಡ್ಕೊಂಡಷ್ಟು ಜಗಳ ಆಗ್ಬಿಟ್ಟಿದೆ. ಡ್ಯಾಡ್ ಬಗ್ಗೆ ಇನ್ನೊಂದು ಮಾತಾಡಿದ್ದೀನಿ, నేను 4 ಬೀಸಿ ಹೇಳ್ಬಿಡ್ತೀನಿ ಅಂಥೇಳಿ ಅರ್ಜುನ್ ಬಂದು ಚರಣ್ ಬಿಡು ನಿನ್ನಂತ. ಅವಾಗ ನಿರ್ಮಲ ಇದ್ದು, ಬಿಟ್ಬಿಡು ಹೋಗಲಿ ಬಿಟ್ಬಿಡು ಅಂತೆಲ್ಲ ಹೇಳಿದ ಕಡೆ ಬಿಟ್ಬಿಡ್ತಾನೆ. ಅದೇ ಟೈಮಿಗೆ ಇಲ್ಲಿ ಭಾರ್ಗವಿ ಹೊರಗೆ ನಿಂತಿರ್ತಾನೆ. ಭಾರ್ಗವಿ ಹೊರಗೆ ನಿಂತಾಗ ಭಾರ್ಗವಿಗೆ ಒಂದು ಫೋನ್ ಬರುತ್ತೆ. ಅದು ನಿರ್ಮಲದು. ಅದು ಸರಿ ಇವರೇನು ಇರ್ತಾರಲ್ಲ ಗಂಗಾಂದು ಫೋನ್ ಬರುತ್ತೆ. ಜೆ ಪಿನ ನಿಮ್ಮಪ್ಪ ಹೋಗಿರೋ ಜಾಗಕ್ಕೆ ಅಳಿಸ್ಬಿಡ್ತೀನಿ, ನಾಳೆ ಹೆಂಗಾನ ಮಾಡಿ ಅಂತೆಲ್ಲ ಹೇಳಿ ಹೆದರಿಸ್ತಾ ಇರ್ತಾನೆ. ನೋಡು ನನ್ನ ಮಾವು ನನ್ನ ಕಾಪಾಡ್ಕೊಂಡು ನನಗೆ ಚೆನ್ನಾಗಿ ಗೊತ್ತಿದೆ, ನೀನು ಚಾಷ್ಟೆ ಎಲ್ಲ ಮಾಡೋಂಗಿಲ್ಲ, ಸುಮ್ಮನೆ ಇರಬೇಕಷ್ಟೇ ಅಂತೆಲ್ಲ ಭಾರ್ಗವಿನ ಆವಾಜ್ ಹಾಕ್ತಾಳೆ. ಭಾರ್ಗವಿನ ಈ ಕಡೆಯಿಂದ ಆವಾಜ್ ಹಾಕಿದಾಗ ಗಂಗಾ ಹೆದರ್ಕೊಳಲ್ಲ, ಹೆಂಗಾನ ಮಾಡಿ ಜೆ ಪಿನ ಇದು ಸೆಂಟ್ರಲ್ ಜೈಲಿಗೆ ಕಳಿಸಿ ಅಲ್ಲಿ ಕೈದಿಗಳು ಗಲಾಟೆ ಎಬ್ಬಿಸಿ ಅದರೊಳಗೆ ಜೆ ಪಿನ ಕೊಲೆ ಆಗೋ ವ್ಯವಸ್ಥೆ ಮಾಡಿದ್ದೀನಿ, ರವೀಂದ್ರ ಪಾಟೀಲ್ ಹೋಗಿರೋ ಜಾಗಕ್ಕೆ ಜೆ ಪಿ ಹೋಗಬೇಕು ಅಂತೆಲ್ಲ ಗಂಗಾ ಹೇಳ್ತಾ ಇರ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡು ಭಾರ್ಗವಿಗೆ ತುಂಬ ಅಂದರೆ ತುಂಬ ಕೋಪ ಬಂದುಬಿಟ್ಟಿರುತ್ತೆ. ಅದೇ ಟೈಮಿಗೆ ಈ ಕಡೆಯಿಂದ ಅವ್ರ ಅಜ್ಜಿ ಜೆ ಪಿನ ಕರ್ಕೊಂಡು ಹೋಗಿ, ಏನು ಸರ್ ಇವತ್ತೇನು ಇಯರಿಂಗ್ ಇದೆನಾ, ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಅಂದರೆ, ಇಲ್ಲ ಕಣೋ
ಒಂದು ನಿಮಿಷ ಇರು ಅಂತ. ಆವಾಗ ಶಕ್ತಿ ಪ್ರಸಾದ್ ಫೋನ್ ಮಾಡ್ತಾನೆ. ಶಕ್ತಿ ಪ್ರಸಾದ್ ಫೋನ್ ಮಾಡಿ, ಸಾರಿ ಕಣೋ, ನಾನು ಗಂಗಾದೇವಿ ಮಾತು ಕೇಳಿ ನಿನಗೆಲ್ಲ ತಪ್ಪು ಮಾಡಿದ್ದೀನಿ, ನಿಂಗೆ ತೊಂದರೆ ಕೊಟ್ಟೆ ಅಂತ ಒಟ್ಟು ಪಶ್ಚಾತ್ತಾಪ ಆಯಿತು. ಪಶ್ಚಾತ್ತಾಪ ಆಗಿದ್ದು ಗೊತ್ತಾಯ್ತು ಕಣೋ. ಶತ್ರುಗಳು ಹಾಗೆ ಸತ್ತರೆ ತೃಪ್ತಿ ಇರಲ್ಲಂತೆ ಆತ್ಮಕ್ಕೆ, ನಿನ್ನ ಸಾಯಿಸ್ತೀನಿ ಇವತ್ತು ಹೆಂಗನ ಮಾಡಿ ಅಂತೆಲ್ಲ ಹೇಳಿ, ಹೌದಾ, ಇಷ್ಟಾದರೂ ನಿಮ್ಗೆ ಇನ್ನೂ ಬುದ್ಧಿ ಬಂದಿಲ್ವಾ ಅಂತೆಲ್ಲ ಹೇಳಿ ಇವರಿಬ್ಬರ ಮಧ್ಯದಲ್ಲಿ ಇವಾಗ ಮತ್ತೆ ಜಗಳ ಆಗ್ತಾ ಇರ್ತೀವಿ. JP ಮತ್ತು ಶಕ್ತಿ ಪ್ರಸಾದ್ ಮಧ್ಯದಲ್ಲಿ ಜಗಳ ಆಗುತ್ತೆ. ಸಾಯಿಸ್ತೀನಿ, ಇವತ್ತು ಮುಗಿಸ್ಬಿಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇದೇ ಟೈಮಿಗೆ ಇಲ್ಲಿ ಶಕುಂತಲ ಬಂದು, ನನ್ನ ಕಡೆ ದುಡ್ಡಿಲ್ಲಪ್ಪ, ನನ್ನ ಕಡೆ ಇರೋದು ಇಷ್ಟೇ ದುಡ್ಡಿದೆ, ಈ ದುಡ್ಡನ್ನ ತೊಗೊಂಡು ಹೆಂಗನ ಮಾಡಿ ನನ್ನ ಮಗನ ಬಿಡಿಸ್ಕೊಂಬಾರಪ್ಪ ಅಂತ ಮೊಮ್ಮಗನ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾನೆ. ಮೊಮ್ಮಗನ ಹತ್ರ ರಿಕ್ವೆಸ್ಟ್ ಮಾಡ್ಕೊತ, ಇಷ್ಟು ನೋಡೋಗಪ್ಪ, ಅಳಿಮಯ್ಯ, ನಾನು ಹೆಸರಿಗೆ ಮಾತ್ರ ಶ್ರೀಮಂತ, ನನ್ನ ಹತ್ರ ಬಿಡಿಗಾಸು ಇಲ್ಲ ಅಂತೆಲ್ಲ ಹೇಳ್ತಾನಂತ. ಈ ಕಡೆ ಇದ್ದು ಈಕೆ ಬಂದು ಅವ್ರ ಹೆಸರೇನು ಇರ್ತೈತಲ್ಲ, ಬೃಂದ, ನೋಡು ಈಗೆಲ್ಲ ಡಿಜಿಟಲ್ ಆಗಿರೋದ್ರಿಂದ ನಾನು ಕ್ಯಾಶ್ ಇಲ್ಲ ಮನೇಲಿ ಇಡಲ್ಲ, ತಗೋ ಅಂತೇಳಿ ಅದಕ್ಕೆ 100 ರೂಪಾಯಿ ನೋಡ್ರಿ, ಅದೇನು 2,000 ರೂಪಾಯಿ ಇರ್ತೈತೆ, ಅಷ್ಟೇ ದುಡ್ಡು ಕೊಡ್ತಾಳೆ. ಸರಿ ಬಿಡೋದಕ್ಕೆ ಅಂತೆಲ್ಲ ಹೇಳ್ದೆ. ಬೃಂದ ಈ ಕಡೆ ಭಾರ್ಗವಿ ಬಂದು ನೋಡಿ, ಅವ್ರ ಅತ್ತೆಗೆ ನಿರ್ಮಲಾಗ ತುಂಬ ಕೋಪ ಬರುತ್ತೆ. ಎಲ್ಲ ಇವಳಿಂದನೇ ಆಗಿರೋದು, ಅದು ನಿಮ್ಮ ಕೋಪದಲ್ಲಿ ನ್ಯಾಯ ಇದೆ, ನಿಮ್ಮ ಕೋಪದಲ್ಲಿ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ಸರಿ, ನನ್ನ ಹತ್ರನೂ ಏನೂ ಇಲ್ಲ, ಮಾವನ ಬಿಡಿಸ್ಕೊಂಬರಕ್ಕೆ ಕೊಡೋಕ್ಕೆ, ಸಾರಿ ಪಾರ್ಥ, ಏನು ಬೇಜಾರಾಗಬೇಡ ನೀನು ಅಂತೆಲ್ಲ ಹೇಳಿ ಮಾಡೋದೆಲ್ಲ ಮಾಡಿ, ಈಗೇನೇ ಮಾಡ್ತಾ ಇದೀಯ ನೀನಂತ, ನಮ್ಮನ್ನೆಲ್ಲ 1 ರೂಪಾಯಿಗೂ ಭಿಕ್ಷೆ ಬೇಡ ಪರಿಸ್ಥಿತಿಗೆ ತಂದಿದ್ದೆಲ್ಲ ನೀನು ಅಂತೆಲ್ಲ ಹೇಳ್ತಾರೆ. ಇದೇ ಟೈಮಿಗೆ ಈ ಕಡೆಯಿಂದ ನನ್ನ ಹತ್ರ ಮಾವನ ಬಿಡ್ಸೋಕ್ಕೆ ಇರೋದು ಇದೊಂದೇ ಅಂತೆಲ್ಲ ಹೇಳಿ ತಾಳಿ ಚೈನ್ ತೆಗೆಯೋ, ಸಾರಿ ಪಾರ್ಥ, ನನ್ನ ಕ್ಷಮಿಸು ಅಂತೆಲ್ಲ ಹೇಳಿ ಅದು ತಾಳಿ ಸರ ಕೂಡ ಹೋಗ್ತಾರೆ. ಅರ್ಜುನ್ ಸ್ವಲ್ಪ ಫೀಲ್ ಅನ್ನಿಸುತ್ತೆ, ತಾಳಿ ಸರ ಎಲ್ಲ ಕೊಡ್ತಾ ಇರೋದು ನೋಡಿಕೊಂಡು. ಅದೇ ಟೈಮಿಗೆ ಜಗನ್ ಅವ್ರು ಬಂದು ನಿಲ್ಲಿಸಿ ಅಂತೆಲ್ಲ ಹೇಳಿ ನಿಂದ್ರಿಸ್ತಾನೆ. ಇದು ಜಗನ್ ಪ್ಲಾನ್ ಮಾಡಿ ಈ ಮನೆ ಹೊಡಿತಾ ಇರ್ತಾನೆ.